ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರೆ ಆಕ್ಷೇಪ ಇಲ್ಲ. ಸುಮಲತಾ ಅವರು ಮಾತನಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಬೇಕಿದ್ರು ಬರ್ಬೋದು, ಮಾತನಾಡಬಹುದು ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು. ಅಂಬರೀಶ್ ಅವರ ಮನೆ ಯಾರೇ ಬಂದ್ರು ಸ್ವಾಗತ ಅನ್ನೋದಾಗಿ ಹೇಳಿದ್ದಾರೆ. ಎಸ್ಟಿಕೆ ಜೊತೆ ಚರ್ಚಿಸೋದಕ್ಕೆ ಸಿದ್ಧ ಅಂತ ಸುಮಲತಾ ಮಾತನಾಡ್ತಾ ಹೇಳಿದ್ದಾರೆ. ಮಂಡ್ಯದಲ್ಲಿ ನನ್ನ ನಿಲುವನ್ನ ಘೋಷಣೆ ಮಾಡ್ತೀನಿ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡ್ತಾ ಮಂಡ್ಯದಲ್ಲಿ ನನ್ನ ನಿಲುವನ್ನ ಘೋಷಣೆ ಮಾಡ್ತೀನಿ. ವಿಜೇಂದ್ರ ಭೇಟಿ ಬಳಿಕ ಸುಮಲತಾ ಕೊಟ್ಟಿರುವಂತಹ ಹೇಳಿಕೆ ಇದು. ಬೆಂಬಲಿಗರಿದ್ದಾರೆ, ಮುಖಂಡರಿದ್ದಾರೆ, ಅವರ ಅಭಿಪ್ರಾಯವನ್ನ ಕೇಳ್ತೀನಿ. ಅನಂತರದಲ್ಲಿ ಮಂಡ್ಯದಲ್ಲಿ ನನ್ನ ನಿಲುವನ್ನ ಹೇಳ್ತೀನಿ ಅಂತ. ಮಂಡ್ಯದ ಬೆಂಬಲಿಗರ ಜೊತೆ ನಾನು ಚರ್ಚಿಸ್ತೀನಿ. ನಾಳೆ ಚರ್ಚೆ ಮಾಡಿದ ನಂತರದಲ್ಲಿ ನಿರ್ಧಾರವನ್ನ ತಿಳಿಸ್ತೇನೆ ಅನ್ನೋದಾಗಿ ಹೇಳಿದ್ದಾರೆ. ಮಂಡ್ಯ ಬಿಟ್ಟು ನಾನು ಎಲ್ಲೂ ಸ್ಪರ್ಧೆ ಮಾಡೋದಿಲ್ಲ. ಇದನ್ನ ಈ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ರು. ಈಗಲೂ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಮಂಡ್ಯವೇ ನನ್ನ ಶಕ್ತಿ, ಜೊತೆಗೆ ಅದು ನನ್ನ ಅಸ್ತಿತ್ವ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಈ ಹಿಂದೆ ಹೇಳಿದಾಗೆ ಕೇವಲ ಎಂಪಿ ಟಿಕೆಟ್ ಬೇಕು, ಲೋಕಸಭೆಯಲ್ಲಿ ಒಂದು ಸ್ಪರ್ಧೆ ಮಾಡಬೇಕು ಅನ್ನೋದಿದ್ರೆ ನನ್ನ ಮುಂದೆ ಬಹಳಷ್ಟು ಆಯ್ಕೆಗಳಿದೆ, ಅದು ಯಾವುದು ನನಗೆ ಬೇಡ ಅನ್ನೋದಾಗಿ ಹಿಂದೆನೆ ಹೇಳಿದ್ರು. ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲೇ ಮಾಡ್ತೇನೆ, ಮಂಡ್ಯನೇ ನನ್ನ ನೆಲ, ಅದು ಅಸ್ತಿತ್ವ, ಶಕ್ತಿ ಅನ್ನೋದಾಗಿ ಹೇಳ್ತಾ ಇದ್ರು. ಇವತ್ತು ವಿಜೇಂದ್ರ ಅವರ ಭೇಟಿ ನಂತರದಲ್ಲಿಯೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನನ್ನ ನಿರ್ಧಾರ ಏನಾಗಿರುತ್ತೆ ಅದನ್ನ ಮಂಡ್ಯ ನೆಲದಲ್ಲೇ ಘೋಷಣೆ ಮಾಡ್ತೀನಿ. ಬೆಂಬಲಿಗರಿದ್ದಾರೆ, ಮುಖಂಡರಿದ್ದಾರೆ, ಅವರ ಅಭಿಪ್ರಾಯ ಕೇಳ್ತೀನಿ. ಮಂಡ್ಯದ ಬೆಂಬಲಿಗರ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ. ಅದಾದ ನಂತರದಲ್ಲಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನೋದಾಗಿ ಬಹಳ ವಿಶ್ವಾಸವನ್ನ ಇಟ್ಕೊಂಡಿದ್ರು ಅವರು. ಈ ಹಿಂದಿನ ಪ್ರತಿ ಮಾತಿನಲ್ಲೂ ಕೂಡ ಗಮನಿಸಿದಾಗ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ ಉಳಿಸ್ಕೊಳ್ಳುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ನನಗೆ ಅನ್ನೋದಾಗಿ ಹೇಳ್ತಾ ಇದ್ರು. ಯಾವಾಗ ಆ ನಂಬಿಕೆ ಹುಸಿ ಆಗ್ತಾ ಹೋಯ್ತು, ಎಚ್ಡಿಕೆ ಅಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದು ಪಕ್ಕ ಆಗ್ತಾ ಹೋಗುತ್ತೆ, ಆಗ ಅವರು ಈ ರೀತಿಯಾದಂತಹ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಮನವೊಲಿಸ್ತಕ್ಕಂಥದ್ದೆಲ್ಲ ಮಂಡ್ಯ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ, ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಆದರೆ ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. BJP ಮತ್ತು ಜಾತ್ಯತೀತ ಜನತಾದಳ ನಮ್ಮ ಏನು ಅವ್ರ ಜೊತೆ ನಾವು NDA ಸೇರಬೇಕು ಅಂತಕ್ಕಂಥದ್ದು ಕೂಡ ದೆಹಲಿ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೇಡಮ್ ಅವರು ಕೂಡ ಎಲ್ಲವೂ ಕೂಡ ಅದರ ವಿಚಾರಗಳು ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿಗಳು ಇದೆ. ಇದು ನಡುವೆನೂ ಸಹ ನರೇಂದ್ರ ಮೋದಿಜಿಯವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕು ಅನ್ನೋ ಒಂದು ಸದಾಭಿಪ್ರಾಯ ಕೂಡ ಸುಮಲತಾ ಅವರಲ್ಲಿದೆ. ಹಾಗಾಗಿ ಎಲ್ಲವೂ ಕೂಡ ಬರುವಂಥ ದಿನಗಳು ಒಳ್ಳೆಯ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಮನವೊಲಿಸ್ತಕ್ಕಂಥದ್ದೆಲ್ಲ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಒಂದ್ ಕಡೆಯಲ್ಲಿ ಸುಮಲತಾ ಅವರ ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಹಿಂದೆ ಯಾವ ರೀತಿಯಾಗಿ ಅವರು ಹೇಳ್ತಾ ಇದ್ರು ಅದೇ ಮಾತಿನಲ್ಲಿ ಈಗಲೂ ಕೂಡ ಬದ್ಧ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸ್ಪರ್ಧೆ ಮಾಡಿದ್ರೆ ಮಂಡ್ಯ ಮಾತ್ರನೇ ಬಿಟ್ಟು ಹೋಗೋದಿಲ್ಲ ಅನ್ನೋದಾಗಿ. ಇತ್ತ ವಿಜೇಂದ್ರ ಅವರು ಪಾಸಿಟಿವ್ ಆಗಿ ಮಾತನಾಡ್ತಾ ಇದ್ರು, ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥದ್ದು. ಏನ್ ಮಾತುಕತೆಗಳು ಆಗಿರ್ಬೋದು, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಇವತ್ತು ವಿಜೇಂದ್ರ ಸುಮಲತಾ ಅವರನ್ನ ಭೇಟಿ ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿನ ಬೆಂಬಲಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು ಅರ್ಧ ಗಂಟೆಗಳು ಹೆಚ್ಚು ಕಾಲ ನಡೆದಂತಹ ಚರ್ಚೆ ಸಂದರ್ಭದಲ್ಲಿ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಿರುವಂತಹ ವಿಜೇಂದ್ರ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅವರ ಬೆಂಬಲ ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಸಂದರ್ಭಕ್ಕೆ ಸುಮಲತಾ ಯಾವುದೇ ರೀತಿಯ ಸ್ಪಷ್ಟವಾದಂತಹ ನಿಲುವನ್ನು ವಿಜೇಂದ್ರ ಅವರ ಜೊತೆ ವ್ಯಕ್ತಪಡಿಸಿಲ್ಲ. ಬದಲಾಗಿ ಈ ಸಂದರ್ಭಕ್ಕೆ ಅವರು ಹೇಳಿರುವಂಥದ್ದು ಏನಂದ್ರೆ, ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಬೆಂಬಲವನ್ನು ಕೊಡ್ತೀನಿ ಅಥವಾ ಕುಮಾರಸ್ವಾಮಿ ಅವರ ಪರವಾಗಿ ಚರ್ಚೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ. ಬದಲಾಗಿ ಮಂಡ್ಯದಲ್ಲಿ ಹೋಗಿ ನನ್ನ ಬೆಂಬಲಿಗರ ಜೊತೆ ಚರ್ಚೆ ಮಾಡಿದ ಬಳಿಕ ಮಂಡ್ಯದಲ್ಲೇ ಹೋಗಿ ನನ್ನ ನಿರ್ಧಾರವನ್ನು ನಾನು ಪ್ರಕಟ ಮಾಡ್ತೀನಿ ಅನ್ನುವಂಥದ್ದನ್ನು ಅವರು ಇವತ್ತು ಸುಮಲತಾ ಹೇಳಿದ್ದಾರೆ. ವಿಜೇಂದ್ರ ಅವರ ಮುಂದೆ ಚರ್ಚೆಯನ್ನು ಮಾಡುವಂಥ ಸಂದರ್ಭ ಕೂಡ ಇದೇ ಮಾತನ್ನು ಸುಮಲತಾ ಉಚ್ಚಾರ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇದರ ಜೊತೆಗೆ ಇವತ್ತು ಬೆಂಗಳೂರು ನಡೆದಂತಹ BJP ಮತ್ತು JDS ಸಮನ್ವಯ ಸಭೆಯಲ್ಲೂ ಕೂಡ BJP ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೂಡ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಏನಂದ್ರೆ, ಸುಮಲತಾ ಅವರ ನೇತೃತ್ವದಲ್ಲೇ BJP ಕಾರ್ಯಕರ್ತರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪರ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ
ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ವಿಜೇಂದ್ರ ಸುಮಲತಾ ಅವರನ್ನ ಭೇಟಿ ಮಾಡಿ ಚುನಾವಣೆಯಲ್ಲಿ ಸಹಕಾರ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಆದರೆ ಇಲ್ಲಿರುವಂಥ ವಿಚಾರ ಏನಂದ್ರೆ ಚೈತ್ರ, ಇಲ್ಲಿ ಸುಮಲತಾ ಅವರನ್ನೇ ಬಿಜೆಪಿ ಅಭ್ಯರ್ಥಿಯಾಗಿ ಮಾಡಬೇಕನ್ನುವಂಥ ಇಚ್ಛೆ ಬಿಜೆಪಿ ನಾಯಕರುಗಳಿಗೆ ಕೂಡ ಇತ್ತು ಮತ್ತು ಸುಮಲತಾ ಅವರಿಗೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ಆಸೆಯೂ ಕೂಡ ಇತ್ತು. ಇದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಅವರನ್ನ ಕರೆಸಿಕೊಂಡು ಚರ್ಚೆಯನ್ನು ಕೂಡ ಮಾಡಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂತಹ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಪರ್ಯಾಯವಾದಂತಹ ಅವಕಾಶಗಳೇನು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಇನ್ನು ಸುಮಲತಾ ಅವರ ಜೊತೆ ಬಿಜೆಪಿ ಹೈಕಮಾಂಡ್ ಚರ್ಚೆ ಮಾಡಿಲ್ಲ, ರಾಜ್ಯ ನಾಯಕರುಗಳು ಕೂಡ ಚರ್ಚೆ ಮಾಡಿಲ್ಲ. ಸುಮಲತಾ ಅವರಿಗೂ ಕೂಡ ಆ ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಬಿಜೆಪಿ ಕಡೆಯಿಂದ ಇನ್ನೂ ಕೂಡ ಕೊಟ್ಟಿಲ್ಲ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಿಜೆಪಿ ಪರವಾಗಿ ಘೋಷಣೆಯನ್ನ ಮಾಡಿದ್ರು, ಬಿಜೆಪಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಅದರ ಒಂದಷ್ಟು ಪರಿಣಾಮವೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭವಾಗುವಂತಹ ರೀತಿಯಲ್ಲಿ ಕೂಡ ಕಂಡು ಬಂದಿತ್ತು. ಹಾಗಾಗಿ ಈಗ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಅವರಿಗೆ ಟಿಕೆಟ್ ಅನ್ನ ಕೊಡುವಂತದ್ದು ಅಥವಾ ಅವರಿಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವೇ ಇಲ್ಲದಂತ ಸಂದರ್ಭದಲ್ಲಿ ಈಗ ಅವರಿಗೆ ಅವರ ಸಹಕಾರವನ್ನ ಕೇಳ್ತಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ನೇರವಾಗಿ ಸಹಕಾರ ಕೊಡ್ತೀನಿ ಕೊಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ ಬದಲಾಗಿ ಬೆಂಬಲಿಗರ ಜೊತೆ ಚರ್ಚೆಯನ್ನು ಮಾಡಿ ಹೇಳ್ತೀನಿ ಅನ್ನುವಂಥದ್ದನ್ನ ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ನಾಳೆ ಮಧ್ಯಾಹ್ನ ಬೆಂಗಳೂರಿನ ನಿವಾಸದಲ್ಲಿ ಅವರು ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ.